ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಂತವರು. ಆದರೆ ಹೆಚ್ಚಾಗಿ ಕುರುಬ ಸಮಾಜದ ಮೇಲೆ ಒಲವಿರುವ ಸಿದ್ದರಾಮಯ್ಯ ಅವರು ಇದೀಗ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ಪ್ರಯತ್ನದಲ್ಲಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪ್ರಕಾರ ಹಿಂದುಳಿದ ವರ್ಗ ಅಂದ್ರೆ ಅದು ಕೇವಲ ಕುರುಬ ಸಮಾಜವೇ ಅನ್ನೋ ಪ್ರಶ್ನೆ ಎದ್ದಿರೋದೀಗ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹೀಗಾಗಿ ಕುರುಬ ಸಮುದಾಯ ಎಸ್ಟಿಗೆ ಸೇರಿಸಬೇಕು ಅಂತ ಸಿದ್ದರಾಮಯ್ಯ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಾಥ್ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಹಾಗೆ ದಲಿತ ಸಮುದಾಯಗಳ ನಾಯಕರಾಗಿದ್ದಾರೆ. ತಾವು ಕುರುಬ ಅನ್ನುವಂತಹ ಕಾರಣಕ್ಕೆ ಈಗ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗ ಅಂದ್ರೆ ಕೇವಲ ಕುರುಬ ಸಮುದಾಯವೇ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಫೋಕಸ್ ಟಿವಿನ ವರದಿಗಾರರಾಗಿರ್ತಕ್ಕಂಥ ಶಿವು ಎನ್ನುವರು ಫೋಕಸ್ ಟಿವಿ ಎನ್ನುವಂಥ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ನ್ಯೂಸ್ ಚಾನಲ್, ಅದನ್ನು ಶಿವು ಅನ್ನೋರು ಸಿದ್ದರಾಮಯ್ಯನವರ ಬಗ್ಗೆ ಮತ್ತು ಕುರುಬ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ಏನಂತಂದರೆ, ಹಿಂದುಳಿದ ವರ್ಗ ಅಂತಂದರೆ ಬರೀ ಕುರುಬರಷ್ಟೇನಾ? ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ಕೊತಾರೆ. ಆದರೆ ಕುರುಬರಿಗೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಮೇಲ್ನೋಟಕ್ಕೆ ಅವರ ಮಾತುಗಳು ಎದ್ದು ಕಾಣ್ತಾ ಇದ್ದಾವೆ. ಏಕೆಂತಂದರೆ ಸಿದ್ದರಾಮಯ್ಯನವರು ತಮ್ಮ ಸಮುದಾಯವನ್ನು ಕುರುಬರನ್ನ ಎಷ್ಟಿಗೆ ಸೇರಿಸಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಹೇಳಿಕೆಯನ್ನು, ವರದಿಯನ್ನು ಮಾಡ್ತಾರೆ ಆ ಒಂದು ಫೋಕಸ್ ಟಿವಿ ಚಾನಲ್ನಲ್ಲಿ. ಅವರು ಅರ್ಥಕೊಂಡು ಮಾತಾಡಬೇಕು. ಏಕೆಂತಂದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಒಂದು ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರಿಸಬೇಕಾಗಿತ್ತಂದರೆ ರಾಜ್ಯದ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಇಲ್ಲ. ಕೇವಲ ಪ್ರಸ್ತಾವನೆಯನ್ನು ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಒಂದು ಆರ್ಡರ್ ನೀಡಿ ಅನಂತರ ಕುಲಶಾಸ್ತ್ರಿ ಅಧ್ಯಯನದ ಆಧಾರದ ಮೇಲೆ ಸರಿ ಇದ್ದರೆ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತದೆ. ಆ ಎಸ್ ಟಿಗೆ ಸೇರಿಸುವಂಥ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಈ ಫೋಕಸ್ ಟಿವಿ ಅವರು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಒಂದು ನ್ಯೂಸ್ ಚಾನಲ್ನ ವರದಿಗಾರರಾಗಿ ಅದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಾರ್ದೆ ಅರ್ಧಂಬರ್ಧ ತಿಳ್ಕೊಂಡು ವರದಿ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಒಂದು ಸಮುದಾಯಕ್ಕೆ ಮತ್ತು ಒಬ್ಬ ಮೇರು ವ್ಯಕ್ತಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿದಂತೆ ಆಗುತ್ತದೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅವರು, ಹೌದಲ್ವಾ? ಹಾಗಾದರೆ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಈ ವರದಿಗಾರರು ಮಾತಾಡೋದು ಎಷ್ಟು ಸರಿ ಅಲ್ವಾ? ಏಕೆಂತಂದರೆ ಇವರು ಜಾತೀಯತೆ ಮಾಡ್ತಾರೆ ಎನ್ನುವಂಥ ಮೇಲ್ನೋಟಕ್ಕೆ ಇವ್ರ ಮಾತುಗಳು ಎದ್ದು ಕಾಣಕತ್ತವ. ಸಿದ್ದರಾಮಯ್ಯನವರು ಯಾವಾಗ ಜಾತೀಯತೆ ಮಾಡಿದ್ದಾರೆ ರೀ? ಅಂದರೆ ಕುರುಬರು ಹಿಂದುಳಿದ ವರ್ಗಗಳಲ್ಲಿ ಬರಲ್ವಾ? ಹಿಂದುಳಿದ ವರ್ಗ ಅಂದರೆ ಕುರುಬರನ್ನ ಬಿಟ್ಟು ಎಲ್ಲ ಸಮುದಾಯಕ್ಕೆ ಮಾತ್ರ ಕೆಲಸ ಮಾಡಬೇಕಾ? ಹಂಗಾರೆ ಕುರುಬರಿಗೆ ಮಾಡಬಾರ್ದಾ ನಿಮ್ಮ ಪ್ರಕಾರ? ಪ್ರತಿಯೊಂದು ಕರ್ನಾಟಕ ರಾಜ್ಯದಲ್ಲಿ KC ರೆಡ್ಡಿಯವರು ಪ್ರಥಮ ಕರ್ನಾಟಕದ ಮುಖ್ಯಮಂತ್ರಿ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಿದ್ದರಾಮಯ್ಯನವರಿವರೆಗೂ ಎಷ್ಟು ಜನ ತಮ್ಮ ಸಮುದಾಯದವರಿಗೆ ಮಿನಿಸ್ಟರ್ ಮಾಡಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ನಿಮಗೆ ವರದಿಗಾರರಾದ ಶಿವರೇ ಉತ್ತರ ಕೊಡ್ತೀರಾ ಫೋಕಸ್ ಟಿವಿಯವರು? ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಕಡಿಮೆ ಜನರಿಗೆ ಮಂತ್ರಿ ಸ್ಥಾನ ನೀಡಿದ್ದು ಯಾರಪ್ಪ ಅಂತಂದರೆ ಅವ್ರ ಸಮುದಾಯಕ್ಕೆ ಕಡಿಮೆ ನೀಡಿದ್ದು ಸಿದ್ದರಾಮಯ್ಯನವರು. ಯಾಕಂತಂದರೆ ಸಾಮಾಜಿಕ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಕೇವಲ ಪ್ರಸ್ತುತ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಕುರುಬ ಸಮುದಾಯದ ಒಬ್ಬರು ಸಚಿವರಿದ್ದಾರೆ. ಅದು ಬೈರತಿ ಸುರೇಶ್ ಅವರು. ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಕೂಡ ಅವರು ಕುರುಬ ಸಮುದಾಯದ ಕೇವಲ HM ರೇವಣ್ಣ ಎನ್ನುವಂಥವ್ರು ಅವ್ರನ್ನ ಮಾತ್ರ ಅನಂತರ ನೇಮಕ ಮಾಡಿದರು. ಬಿಫೋರ್ HY ಮೇಟಿ ಅವ್ರು ನೇಮಕ ಮಾಡಿದರು. ಅವ್ರ ಕ್ಯಾಬಿನೆಟ್ನಲ್ಲಿ ಮೊದಲ ಹಂತದಲ್ಲಿ ಕೂಡ ಒಬ್ಬರೇ ಕುರುಬ ಸಚಿವರಿದ್ದರು. ಈಗಲೂ ಕೂಡ ಕುರುಬ ಸಚಿವರಿದ್ದಾರೆ. ಬೇರೆ ಬೇರೆ ಮುಖ್ಯಮಂತ್ರಿಗಳಾದಾಗ ಅದರಲ್ಲಿ ಸಿಂಹಪಾಲು ತಮ್ಮದೇ ಸಮುದಾಯದವ್ರು ಮಾಡ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ. ಅದನ್ನು ಅರ್ಥಕೋಬೇಕು. ಈಗ ಸಾಕಷ್ಟು ಎಲ್ಲ ಸಮುದಾಯಗಳ ಅಭಿವೃದ್ಧಿ ನಿಗಮ ಅದಾವ, ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ. ತಮ್ಗೆ ಗೊತ್ತಿದೆಯಾ ಫೋಕಸ್ ಟಿವಿ ಅವ್ರಿಗೆ? ಇಲ್ಲಿ ಯಾವ ಅರ್ಥದಾಗ ಜಾತಿ ರಾಜಕಾರಣ ಮಾಡ್ತಾಯಿದ್ದಾರೆ? ಸ್ವಲ್ಪ ಉತ್ತರ ಕೊಡ್ರಿ. ಅವರು ಸಾಮಾಜಿಕ ನ್ಯಾಯದ ಅಧಿಕಾರರು. ಯಾಕಂತಂದರೆ 2 ಪೂರ್ಣಾವಧಿ ದೀರ್ಘಾವಧಿ CM ಆಗಿ ರೆಕಾರ್ಡ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಒಂದು ದಾಖಲೆಯಾಗಿದೆ. ಇತ್ತೀಚೆಗೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಕುರಿ ಕಾಯಕ್ಕೆ ಕುರಿ ಲೆಕ್ಕ ಹಾಕೋಕ್ಕೆ ಬರದೇ ಇರೋರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೀಯಾಳಿಸಿದವರಿಗೆ ಉತ್ತರ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ಬಗ್ಗೆ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ತಾರೆ, ಕುರುಬರ ಪರ ಕೆಲಸ ಮಾಡ್ತಾರೆ ಅನ್ನೋದು ಈ ಒಂದು ಹೇಳಿಕೆ ಅಷ್ಟೊಂದು ಸಮಂಜಸ ಅಲ್ಲ. ಇದನ್ನು ಫೋಕಸ್ ಟಿವಿಯವರು ಕೂಡಲೇ ಕ್ಷಮೆ ಕೇಳಬೇಕು. ಅದನ್ನು ಯಾಕಂದರೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡಬೇಕು. ಪದೇ ಹೇಳ್ತಾರೆ ನೀವು ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ತಾರೆ, ಕುರುಬರು ಕೆಲಸ ಮಾಡ್ತಾರೆ, ಕುರುಬರ ಪರವಾಗಿ ಅಂತಾರೆ. ಹಾಗಾದ್ರೆ ಕುರುಬರು ಹಿಂದುಳಿದ ವರ್ಗದವರಲ್ಲ. ಇದನ್ನು ಎಚ್ಚೆತ್ಕೊಳ್ಬೇಕು ಈ ಫೋಕಸ್ ಟಿವಿಯವರು.
ಮೀಸಲಾತಿ ಇನ್ನಲ್ಲೇ ಸ್ವಲ್ಪ ತಿಳ್ಕೊಳ್ಳಿ. ಯಾವುದೇ ಒಂದು ಸಮುದಾಯಕ್ಕೆ ಎಸ್ ಟಿ ಪಟ್ಟಿಗೆ ಸೇರಬೇಕಾಗಿತ್ತಂದ್ರೆ ರಾಜ್ಯದ ಕೈಯಲ್ಲಿ ಅಧಿಕಾರ ಇತ್ತು, ಕೇಂದ್ರದ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಇತ್ತು ಅನ್ನೋದು ತಿಳ್ಕೊಳ್ಬೇಕು, ಆನಂತರ ವರದಿ ಮಾಡಬೇಕು. ನಮಸ್ಕಾರ ಬಂಧುಗಳೇ, ಧನ್ಯವಾದ. ಇದ್ರ ಬಗ್ಗೆ ನೀವು ಕಾಮೆಂಟ್ ಕೂಡ ತಿಳಿಸಿ. ಫೋಕಸ್ ಟಿವಿ ಶಿವು ಅವರಿಗೆ ಕೂಡ ಈ ಒಂದು ವಿಡಿಯೋ ತಲುಪಿಸಿ.